ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಆರೋಪಿ ಚಿನ್ನಯ್ಯಗೆ ಆರೋಗ್ಯ ತಪಾಸಣೆಯನ್ನು ಮಾಡಿಸಲಾಗಿದೆ. ಧರ್ಮಸ್ಥಳದ ಬೆಳ್ತಂಗಡಿ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ತಪಾಸಣೆಯನ್ನು ಮಾಡಿಸಲಾಗಿದೆ. ಸಬ್ ಇನ್ಸ್ಪೆಕ್ಟರ್ ವಿನೋದ್ ರೆಡ್ಡಿ ನೇತೃತ್ವದಲ್ಲಿ ಈ ತಪಾಸಣೆ ಆಗಿದೆ. ಮತ್ತೆ ಮೆಡಿಕಲ್ ಚೆಕಪ್ ಅನ್ನು ಮಾಡಿಸಿದ್ದಾರೆ ಪೊಲೀಸರು ವಶಕ್ಕೆ ಪಡೆಯುವ ಮುನ್ನ. ಇವತ್ತು ಬೆಳಗ್ಗೆ ವಶಕ್ಕೆ ತೆಗೆದುಕೊಳ್ಳಬೇಕು ಅಂತ ತೀರ್ಮಾನ ಮಾಡಿದ ನಂತರದಲ್ಲಿ ತಕ್ಷಣ ಆಸ್ಪತ್ರೆಗೆ ಕರೆದೊಯ್ಯಲಾಗಿತ್ತು. ಮೆಡಿಕಲ್ ಚೆಕಪ್ ಅನ್ನು ಮಾಡಿಸಲಾಗಿತ್ತು. ಆರೋಗ್ಯ ತಪಾಸಣೆಯ ಬಳಿಕ ಕೋರ್ಟಿಗೆ, ಅಲ್ಲಿನ JMFC ಕೋರ್ಟಿಗೆ ಹಾಜರುಪಡಿಸಲಾಗಿತ್ತು. ನಂತರ ಆತನನ್ನು ವಶಕ್ಕೆ ಪಡೆಯಬೇಕು ಅಂತ ಹೇಳಿ ಕೋರ್ಟ್ಗೆ ಮನವಿ ಸಲ್ಲಿಸಿದಾಗ SIT ಅಧಿಕಾರಿಗಳ ಕಸ್ಟಡಿಗೆ ಒಟ್ಟು 10 ದಿನಗಳ ಕಾಲ ಆತನನ್ನು ಕೊಡಲಾಗಿದೆ. ತಮ್ಮ ವಶಕ್ಕೆ ತೆಗೆದುಕೊಳ್ಳುವ ಪೂರ್ವದಲ್ಲಿಯೇ ಮತ್ತೊಮ್ಮೆ ಆಸ್ಪತ್ರೆಗೆ ಕರೆದೊಯ್ದು ಆರೋಗ್ಯ ತಪಾಸಣೆಯನ್ನು ಮಾಡಿ ತಮ್ಮ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ. ಇವತ್ತಿನಿಂದ 10 ದಿನಗಳ ಕಾಲ ಇಷ್ಟು ದಿನ ಮುಸುಕುಧಾರಿಯಾಗಿದ್ದ, ಅನಾಮಿಕ ಆಗಿದ್ದ ಈಗ ಚಿನ್ನಯ್ಯ ಇವನು SIT ಅಧಿಕಾರಿಗಳ ಸುಪರ್ದಿಯಲ್ಲಿರ್ತಾನೆ. ಪ್ರತಿಯೊಂದು ಅಂಶವನ್ನು ಕೂಡ ಈತನಿಂದ ಬಾಯಿ ಬಿಡಿಸುವಂಥ ಕೆಲಸ ಆಗುತ್ತೆ. ಪ್ರತಿಯೊಂದು, ಈತ ಎಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದ್ದಾನೆ, ಎಷ್ಟು ಶವಗಳನ್ನು ಹೂತಾಕಿದ್ದಾನೆ, ಹೂತಾಕಿದ್ದೇ ಆದರೆ ಯಾಕೆ ಸಿಗಲಿಲ್ಲ, ಇದೆಲ್ಲವೂ ಕೂಡ ಸುಳ್ಳು ಅನ್ನೋದಾದರೆ ಈ ಸುಳ್ಳಿನ ಸರಮಾಲೆಯ ಹಿಂದೆ ಯಾರಿದ್ದಾರೆ, ಈ ಸುಳ್ಳಿನ ಸರಣಿ ಧಾರಾವಾಹಿ ರೀತಿಯಲ್ಲಿ ಅಥವಾ ವೆಬ್ ಸೀರೀಸ್ ರೀತಿಯಲ್ಲಿ ದಿನಕ್ಕೊಂದು ಕತೆ, ದಿನಕ್ಕೊಂದು ಸೀನು, ದಿನಕ್ಕೊಂದು ರೀತಿಯ ಟ್ವಿಸ್ಟ್ಗಳನ್ನು ನೋಡ್ತಾ ಹೋದ್ರಲ್ಲ ಜನ. ಆ ವಿಚಾರದಲ್ಲೂ ಕೂಡ ಒಂದು ಸತ್ಯಾಸತ್ಯತೆಯನ್ನು ಕಂಡುಕೊಳ್ಳುವಲ್ಲಿ 10 ದಿನಗಳ SIT ಕಸ್ಟಡಿ ಬಹಳ ದೊಡ್ಡ ಮಟ್ಟದ ಸತ್ಯಾಂಶವನ್ನು ಹೊರಗೆ ತರುವಲ್ಲಿ ಅನುಕೂಲಕರ ಆಗುತ್ತೆ ಅಂತ ಅನಿಸುತ್ತೆ. ಜೊತೆಗೆ ಈತನಿಗೆ ಸಂಬಂಧಪಟ್ಟದ್ದು ಮಾತ್ರವಲ್ಲ, ಇನ್ನುಳಿದಂಥವ್ರಿಗೂ ಕೂಡ ನೋಟಿಸನ್ನು ಕೊಟ್ಟು, ಈತ ಹೇಳುವಂಥ ವ್ಯಕ್ತಿಗಳಿಗೆ ನೋಟಿಸನ್ನು ಕೊಟ್ಟು ಕರೆತಂದು ವಿಚಾರಣೆ ನಡೆಸುವಂಥ ಸಾಧ್ಯತೆಯೂ ಇದೆ. ಸದ್ಯಕ್ಕೆ ಆತನನ್ನು ವಶಕ್ಕೆ ಪಡೆಯುವ ಎಲ್ಲ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಲಾಗಿದೆ. Gracias.